person you're calling is not answering. The person you're calling. ಪಾ ಸೀನಾ ಇನ್ನೂ ಬಂದಿಲ್ಲ. ಪಕ್ಕ ಬೇಜಾರು ಮಾಡ್ಕೊಂಡೆ ಹೋಗಿರ್ತಾನೆ. ನಾನು ಸೋತೋಗ್ತೀನಪ್ಪ. ರಶ್ಮಿ ಮುಂದೆ ಸೋಲ್ತೀನಿ. ನಾನು ಏನವ ಮಾಡಲಿ? ಇರೋ ವಿಷಯ ಹೇಳಿದೆ ಅಟೆಯ. ಅದಕೊಳ್ಳೆ ಬೆಕ್ಕ ಮುನ್ಸ್ಕೊಂಡು ಹೋದಂಗೆ ಮುನ್ಸ್ಕೊಂಡು ಹೋದ. ನಾನೇನು ಮಾಡಲಿ? ಬೇಬಿ ಮಾವ ಸೀನಾ ಎಲ್ಲೋ ಹೋಗ್ಬಿಟ್ಟಿದೆ. ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ಯಾಕೆ ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ? ಹೇಳ್ತೀನಿ ಸ್ವಲ್ಪ ಸಮಾಧಾನ. ಈ ನನ್ನ ಮಗ ಮತ್ತೆ ಮನೆಗೆ ಬಂದ್ಬಿಟ್ನಲ್ಲ. ನನ್ನ ಮಗಳು ತಲೆ ಸವರಿ ಆ MLA ಸಂಬಂಧನ ಕುದುರಿಸ್ತಾ ಇದ್ದೆ. ಎಲ್ಲ ಯಕ್ಕೂ ತೋರಿಸು ಮಾವ. ಓಹೋ, ಏನು ಅಳಿ ಅಂದ್ರು? ಯಾರ್ದೋ ಬ್ಯಾಗ್ ಎಗರ್ಸ್ಕೊಂಡ್ ಬಂದಿದ್ದೀರಾ? ಕದ್ದಿದ್ದಲ್ಲ ಮಾವ, ಸಂಪಾದನೆ ಮಾಡಿದ್ದು. ಮಾವ ತಗೊಳ್ಳಿ, ಇದು ನಿಮಗೆ. ತಗೋ ಬೇಬಿ, ಇದು ನಿನಗೆ. ಅಷ್ಟೇ ಅಲ್ಲ, ತಗೋ, ಇದರಲ್ಲಿ ಕಾಲುಂಗ್ರ ತಾಳಿನೂ ಇದೆ. ಏನು ಅಳಿ ಅಂದ್ರು? ಜಾಕ್ಪಾಟ್ ಹೊಡೆದ್ಬಿಟ್ಟಿದ್ದೀರಾ? ಬೇಬಿ ಇದೆಲ್ಲ ಎಲ್ಲಿಗೆ ಹೋಗಿದ್ದೆ? ದುಡಿಯೋಕೆ ಅಂತ ಹೋಗ್ತಿದ್ದೆ. ರೋಡಲ್ಲಿ ದೇವ್ರ ಪ್ರತ್ಯಕ್ಷ ಆಗಿ ವರ ಕೊಟ್ಟ. ಮಾವ, ಇಷ್ಟು ದಿನ ನೀವು ನನಗೆ ನಿಮ್ಮ ಮಗಳಿಗೆ ಒಂದು ತೂಟ ಹಾಕೋ ಯೋಗ್ಯತೆ ಇಲ್ಲ ಅಂತ ಬೈತಿದ್ರಲ್ಲ, ಆದರೆ ಇವತ್ತು ನೋಡಿ, ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಇದನ್ನೆಲ್ಲ ತಂದಿದ್ದೀನಿ. ಇನ್ಮೇಲಿಂದ ಒಂದು ತೂಟ ಅಲ್ಲ, ತಿಂಗಳು ಪೂರ್ತಿ ಬಿರಿಯಾನಿನೇ ತಿನ್ಬೋದು. ಹೆಂಗಳಿ ಅಂದ್ರೆ ಇದು? ಮಾವ, ಈ ಆಕಾಶದಲ್ಲಿ ಕೆಲವೊಂದೊಂದ್ಸಲ ನಕ್ಷತ್ರ ಉದುರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಜೀವನದಲ್ಲೂ ಕೆಲವೊಂದೊಂದ್ಸಲ ನಕ್ಷತ್ರ ಉದುರುತ್ತೆ. ಆದರೆ ನಾವೇನು ಮಾಡಬೇಕು? ಅದನ್ನು ಜೋಪಾನವಾಗಿ ಎತ್ಕೊಂಡು ಕಣ್ಣು ಬರ್ಕೊಂಡು ಜೋಬಳಿಕೆ ಹಾಕಬೇಕು. ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬೇಬಿ. ಮದುವೆಗೆ ಎಲ್ಲ ವ್ಯವಸ್ಥೆನೂ ಆಗೈತೆ. ನೋಡಿದ್ರ ಮಾವ, ಇವಾಗ್ಲಾರ ಗೊತ್ತಾಯ್ತಾ ನನ್ನ ಕೆಪಾಸಿಟಿ ಏನು ಅಂತ? ನೋಡಿದ್ವಿ ಸೀನಾ, ಆದ್ರೆ ಇದೆಲ್ಲ ಹೇಗೆ, ಏನ್ ಮಾಡ್ಕೊಂಡ್ ಬಂದೆ? ಅದು ಹಲೋ ಸೀನಾ, ಎಲ್ಲಿದ್ದಿಲ್ಲ? ಅಪ್ಪಯ್ಯ ಕರಿತಾ ಇದ್ರು, ಏನೋ ಮುಖ್ಯ ವಿಷಯ ಅಂತೆ. ಮನೆ ತಗೋಬಾ. ಹಂಗ ಸರಿ, ಬರ್ತೀನಿ. ಬೇಬಿ, ನಂಗೆ ಹೊಸ ಕೆಲಸ ಐತೆ, ನಾನು ಹೋಗ್ಬೇಕು. ಹೇಳಿದ್ನಲ್ಲ, ಹೊಸ ಕೆಲಸ ಹೊಸ ಸಂಪಾದನೆ ಅಂತ. ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಮಾವ, ನಮ್ಮ ಹುಡುಗಿಗೆ ನಲ್ಲಿ ಮುಳೆ ಬಿರಿಯಾನಿ ತಂದಾಕಿ, ಜೊತೆಗೆ ನೀವು ತರಿಸ್ಕೊಡಿ. ಈ ನನ್ನ ಮಗನಿಗೆ ಏನಾಗೋಗೈತೆ? ಈ ಪಾರ್ಟಿ ದುಡ್ಡು ಬಂದೈತಲ್ಲ, ಏನಿರಬಹುದು? ಏನಂತೀಯೋ ಛತ್ರಿ? ನಾವು ಬಿಸ್ಕತ್ ಹಾಕಿದ ನಾಯಿ ಮತ್ತೆ ಮುಸ್ಕೊಂಡು ವಾಪಸ್ ಬರುತ್ತಾ? ಅಪ್ಪಯ್ಯ, ಅದು ಬರೀ ಬಿಸ್ಕೆಟ್ ತಿಂದಿದ್ರೆ ಬತ್ತಿರ್ಲಿಲ್ವೋ ಏನೋ, ಆದರೆ ಅದು ಕಡ್ದಿರೋದು ಮೂಳೆನ. ಬಂದೇ ಬತ್ತೈತಾ ನಾಯಿ. ದಣಿ, ನೆಂದೋರ್ ಮಂದಾಗೆ ಅಂತ ನಾಯಿ ಬತ್ತೈತೆ ನೋಡಿ. ಪರಶು, ಬಾರೋ ಕಂದ. ಇರ್ಲಿ. ಸೀನಾ, ತಿಂಡಿ ಹೇಳೇನ್ಲ? ಬೇಡ ಪರಶು, ತೋಟದ ಮನೆಯಲ್ಲ ಮುಗಿಸ್ಕೊ ಬಂದೆ. ಸವತಿ ಸಣ್ಣವಳಲ್ಲ, ದಾಯಾದಿ ಚಿಕ್ಕವನಲ್ಲ. ಆದರೆ ಈ ಎಲೆಕ್ಷನ್ನು ಅಂತ ಬಂದುಬಿಟ್ರೆ ಎಲ್ಲರೂ ದೊಡ್ಡವ್ರ ಥರನೇ ಆಡ್ತಾರೆ. ಯಾಕೋ ಗೊತ್ತಾಗಲ್ಲ ನೋಡು. ಅರ್ಥ ಆಗಲಿಲ್ಲ ಯಜಮಾನ್ರೆ. ಏನಿಲ್ಲ ಸೀನಾ, ನಿಂಗೆ ಗೊತ್ತೈತಲ್ಲ, ಶಿವ ಎಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಮಾಡವನೆ. ಅದೂ ಫೈಲ್ ಮಾಡೋಕೆ ಹೇಳೋದು ನಮ್ಮ ಯಜಮಾನ್ರಯ್ಯ. ಏನು ಮಾಡೋದು ಸೀನಾ? ಹೀಗೆ ಅವ್ನು ನಾಮಿನೇಷನ್ ಮಾಡು ಅಂತ ಹೇಳಿದ್ದು ಮಿನಿಸ್ಟ್ರು. ಅವ್ರು ಹೇಳಿದ ಮೇಲೆ ನಾವು ತೆಗ್ದಾಕಕ್ಕಾಗತ್ತಾ? ಹೇಳಿ ಮಾಡಿಸ್ತೆ. ಆದರೆ ಈಗ ಮತ್ತೆ ಮಿನಿಸ್ಟ್ರು ನಾನೇ ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ. ಶಿವನ ಎಲೆಕ್ಷನ್ಗೆ ನಿಲ್ಸಕ್ಕೆ ಹೇಳಿದ್ದು ಅವರೇ, ಈಗ ನನ್ನನ್ನೇ ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಅದಕ್ಕೆ ಸೀನಾ, ಈ ರಾಜಕೀಯ ಅಂದರೆ ಏನೇನೋ ಆಗೋಯ್ತದೆ. ಈಗ ನೋಡು, ಶಿವ ನನಗೆ ಭಾವ ಆಗಬೇಕು, ನನ್ನ ಹೆಂಡ್ರಿಗೆ ಅಣ್ಣ ಆಗಬೇಕು, ನನ್ನ ತಂಗಿಗೆ ಗಂಡ ಆಗಬೇಕು. ಹಿಂಗೆಲ್ಲ ಇರಬೇಕಾದ್ರೆ ನಾನು ನಮ್ಮ ಅಪ್ಪನೇ ಗೆಲ್ಲಬೇಕು ಅಂತ ಓಡಾಡಿದ್ರೆ ಅವ್ರನ್ನ ನನ್ನ ಬಗ್ಗೆ ಏನಾದ್ರು ಅನ್ಕೊಳಕ್ಕಿಲ್ವೇ? ಪರಶು, ಯಜಮಾನ್ರೆ ನನಗೆ ಹೊಸ ಜೀವನ ಕಟ್ಕೊಟ್ಟಿರೋದು. ಅವ್ರು ಗೆಲ್ಲಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳಿ? ಏನಾರ ಮಾಡೋಣ. ಏನಿಲ್ಲ ಕಣೋ ಸೀನು, ಎಲೆಕ್ಷನ್ ಟೈಮ್ನಲ್ಲಿ ನೀನು ನನ್ನ ಜೊತೆ ಇದ್ದರೆ ಸಾಕು, ಅದೇ ಒಂದು ದೊಡ್ಡ ಬಲ ನನಗೆ. ನಾನು ನಿಮಗೆ ಬಲನ? ನಮ್ಮಪ್ಪ ಒಂದಿನಕ್ಕೂ ಈ ಮಾತೇ ಹೇಳಲಿಲ್ಲ.
ಮಾತೆತ್ತಿದ್ರೆ ನಾನು ಕೆಲ್ಸಕ್ಕೆ ಬಾರದೇ ಇರೋನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತಲೇ ಬೈತಿದ್ದ. ಆದರೆ ನೀವು ನಾನು ನಿಮ್ಮ ಜೊತೆ ಇದ್ರೆ ಬಲ ಅಂತ ಹೇಳ್ತಿದ್ದೀರ. ಸರಿ ಯಜಮಾನ್ರೆ, ಆಯಿತು, ನನ್ನ ಪ್ರಾಣ ಹೋದ್ರೂ ಸರಿ, ಒಟ್ಟಿನಲ್ಲಿ ನನ್ನ ಸಪೋರ್ಟ್ ನಿಮ್ಗೇನೆ. ಹಗಲು ರಾತ್ರಿ ಅನ್ನ ನೀರು ಬಿಟ್ಟು ಓಡಾಡೋದಾಗ್ಲಿ